ವಾಲ್ಮೀಕಿ ಭವನ ನಿರ್ಮಾಣ ವಿಚಾರಕ್ಕೆ ಎರಡು ಸಮುದಾಯಗಳ ನಡುವೆ ಗಲಾಟೆಯಾಗಿದೆ. ಕಲ್ಲು ತೂರಾಟ ಆಗಿದೆ, ಮನೆ ಧ್ವಂಸಕ್ಕೆ ಪ್ರಯತ್ನ ಆಗಿದೆ. ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿಯಲ್ಲಿ ಬೆಳಗಾವಿಯ ದೇಶನೂರು ಗ್ರಾಮ ಇದೆ. ಹಲ್ಲೆಗೊಳಗಾದ ಸದಾಶಿವ ಭಜಂತ್ರಿ ಮನೆಯಲ್ಲಿ ಮೌನ ಆವರಿಸಿದೆ. ದೂರು ದಾಖಲಿಸಲು ಠಾಣೆಗೆ ಹೋಗಿದ್ದಾರೆ ಕುಟುಂಬಸ್ಥರು. ಸಂಪೂರ್ಣವಾಗಿ ಮನೆಯನ್ನ ಧ್ವಂಸ ಮಾಡಿದ್ದಾರೆ ದುಷ್ಕರ್ಮಿಗಳು. ದೊಡ್ಡ ದೊಡ್ಡ ಕಲ್ಲು ಬಿದ್ದಂತ ಹಿನ್ನೆಲೆಯಲ್ಲಿ ಮನೆಯ ಹೆಂಚು ಹಾನಿಯಾಗಿದೆ. ಗ್ರಾಮದಲ್ಲಿ ಗಲಾಟೆ ಮಾಡಿದಂತ ದುಷ್ಕರ್ಮಿಗಳು ಇದೀಗ ಪರಾರಿಯಾಗ್ಬಿಟ್ಟಿದ್ದಾರೆ. ಹಲ್ಲೆಗೊಳಗಾದ ಸದಾಶಿವ ಭಜಂತ್ರಿ ಮನೆಗೆ ಪೊಲೀಸ್ ಭದ್ರತೆಯನ್ನ ನೀಡಲಾಗಿದೆ. ಅಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡೋಣ. ವಾಲ್ಮೀಕಿ ಭವನ ನಿರ್ಮಾಣ ಸಂಬಂಧ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ನೇಸರ್ಗಿಯಲ್ಲಿ ಇನ್ನೇನು ಗಲಾಟೆ ಸಂಭವಿಸಿದ್ದು ಆ ಘಟನಾ ಸ್ಥಳದಲ್ಲಿ ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡ್ತೇನೆ. ಇದು ವಾಲ್ಮೀಕಿ ಪ್ರತಿಮೆ. ಈ ಒಂದು ಪ್ರತಿಮೆಯ ಮುಂಭಾಗದಲ್ಲಿ ಒಂದು ಭವನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಮುಖಂಡರು ಮುಂದಾಗಿರ್ತಾರೆ. ಈ ಒಂದು ಭವನ ನಿರ್ಮಾಣದ ಜಾಗಕ್ಕೆ ನಿನ್ನೆ ಸರ್ವೆಗೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಸದಾಶಿವ ಭಜಂತ್ರಿ ಮತ್ತು ಈ ಒಂದು ಗ್ರಾಮದ ವಾಲ್ಮೀಕಿ ಮುಖಂಡರ ನಡುವೆ ಒಂದು ಗಲಾಟೆ ಸಂಭವಿಸಿರ್ತಕ್ಕಂಥದ್ದು. ಈಗ ನೋಡಬಹುದು, ಈಗ ಈ ಒಂದು ಸದಾಶಿವ ಭಜಂತ್ರಿ ಅವರ ಪಕ್ಕದ ಮನೆಯಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಸದ್ಯ ನಿಯೋಜನೆ ಮಾಡಲಾಗಿದೆ. ಏನೋ ಪೊಲೀಸ್ ಸಿಬ್ಬಂದಿಯನ್ನ ನಿನ್ನೆ ಕೆಎಸ್ಆರ್ಪಿ ಸಿಬ್ಬಂದಿಯನ್ನ ಇಲ್ಲಿ ಮೊಕ್ಕಾಮನ್ನು ಉರಿಸಲಾಗಿದೆ. ನಿನ್ನೆ ಬಿದ್ದಂತಹ ಕಲ್ಲುಗಳು ಇನ್ನು ಸ್ಥಳದಲ್ಲೇ ಇರತಕ್ಕಂಥದ್ದು. ಈ ಒಂದು ಸದಾಶಿವ ಭಜಂತ್ರಿ ಅನ್ನವರ ಮನೆ ಮೇಲೆ ನಿನ್ನೆ ದಾಳಿಯನ್ನ ಮಾಡಲಾಗಿತ್ತು. ಏನು ಸುಮಾರು 25-30ಕ್ಕೂ ಹೆಚ್ಚು ಜನ ಈ ಕಿಟಕಿಗಳಿಂದ ಬಾಗಿಲು ಮುಚ್ಚಿದ್ರು ಕೂಡ ಈ ಕಿಟಕಿಗಳಿಂದ ಅವರ ಮನೆಗೆ ಕಲ್ಲನ್ನ ಎಸ್ತಿರ್ತಕ್ಕಂಥದ್ದು ನೋಡಬಹುದು. ಮನೆಯಲ್ಲಿ ಯಾವ ರೀತಿ ದಾಳಿಯಾಗಿದೆ ಅಂತ ಹೇಳಿ ಕಿಟಕಿಗಳಿಂದ ಮತ್ತು ಏನು ಕಲ್ಲು ಮತ್ತು ರಾಡ್ಗಳಿಂದ ಏಕಾಏಕಿ ದಾಳಿ ಮಾಡಿದ್ರಿಂದ ಸಾಕಷ್ಟು ಹಾನಿ ಸಂಭವಿಸಿರ್ತಕ್ಕಂಥದ್ದು. ಮನೆಯ ಮೇಲಿನ ಹಂಚುಗಳು ಹೊಡೆದು ಕೆಳಗಡೆ ಪುಡಿ ಪುಡಿಯಾಗಿ ಬಿದ್ದಿವೆ. ಹೀಗಾಗಿ ಕುಟುಂಬಸ್ಥರು ಆತಂಕಗೊಳಗಾಗಿದ್ದಾರೆ. ಮನೆಯ 2ನೇ ಕೊಠಡಿ ಹಾಗೇನೆ 3ನೇ ಕೊಠಡಿಯ ಮೇಲಿನ ಹಂಚುಗಳು ಒಡೆದಿರ್ತಕ್ಕಂಥದ್ದು. ಅಲ್ಲಿಂದನೇ ದೊಡ್ಡ ದೊಡ್ಡ ಕಲ್ಲುಗಳನ್ನ ಎಸೆಯಲಾಗಿದೆ. ಇದು ದೇಸೂರು ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ದೊಡ್ಡ ಗುಡ್ಡಗಾಡು ಪ್ರದೇಶ. ಹೀಗಾಗಿ ಮೇಲಿಂದ ಕಲ್ಲು ಹೊಡೆಯೋದು ಸುಲಭ ಅಂತ ಹೇಳಿ ದುಷ್ಕರ್ಮಿಗಳು ಈ ರೀತಿ ಕೃತ್ಯವನ್ನು ಎಸಗಿದ್ದಾರೆ. ನೋಡಬಹುದು, ನಿನ್ನೆ ಏನು ಹಬ್ಬ ಇತ್ತು ಅಂತ ಹೇಳಿ ಅವರು ಹಬ್ಬದ ಅಡಿಗೆಯನ್ನ ಸಿದ್ಧತೆ ಮಾಡ್ಕೊಂಡಿದ್ರು. ಆ ಎಲ್ಲ ಅಡಿಗೆ ಕೂಡ ಮಣ್ಣು ಪಾಲಾಗಿರ್ತಕ್ಕಂಥದ್ದು. ಮೇಲಿಂದ ಬಿದ್ದಂತ ಹಂಚು ಕಲ್ಲುಗಳು, ದೊಡ್ಡ ದೊಡ್ಡ ಕಲ್ಲುಗಳು ಇಲ್ಲಿ ಬಿದ್ದಿರ್ತಕ್ಕಂಥದ್ದು. ಮನೆಯಲ್ಲಿ ಏನು ನುಗ್ಗಿ ಹಲ್ಲೆ ಮಾಡುವಂತಹ ವಿಡಿಯೋಗಳನ್ನು ಕೂಡ ಈ ಕುಟುಂಬಸ್ಥರು ಮಾಡಿಕೊಂಡಿದ್ದಾರೆ. ಏನು ಸದಾಶಿವ ಭಜಂತ್ರಿ ಕುಟುಂಬಕ್ಕೂ ಮತ್ತು ಸ್ಥಳೀಯ ವಾಲ್ಮೀಕಿ ಮುಖಂಡರ ನಡುವೆ ಅನೇಕ ವರ್ಷಗಳಿಂದಲೂ ಕೂಡ ಈ ಒಂದು ಜಾಗದ ವಿಚಾರವಾಗಿ ಗಲಾಟೆ ಇತ್ತು. ಕಳೆದ 2 ವರ್ಷಗಳಲ್ಲಿ ಹಲವು ಬಾರಿ ಪೊಲೀಸ್ ಠಾಣೆಯಲ್ಲಿ ರಾಜಿ ಪಂಚಾಯಿತಿ ಕೂಡ ಆಗಿರ್ತಕ್ಕಂಥದ್ದು. ಅಷ್ಟಾದ್ರೂ ಕೂಡ ನಿನ್ನೆ ಈ ಒಂದು ಹಂತಕ್ಕೆ ಗಲಾಟೆ ಏನು ಆಗಿರ್ತಕ್ಕಂಥ ಮನೆಯವರು ಅಂದ್ರೆ ಸದಾಶಿವ ಭಜಂತ್ರಿ ಅಂತಕ್ಕಂಥ ಮನೆಯವರೆಲ್ಲರೂ ಕೂಡ ಈಗ ಸದ್ಯ ಇಲ್ಲಿಂದ ತೆರಳಿರ್ತಕ್ಕಂಥದ್ದು. ಭಜಂತ್ರಿ ಮೇಲೂ ಕೂಡ FIR ದಾಖಲಾಗಿದೆ ಅಂತ ಹೇಳಿ ಹೇಳಾಗ್ತದೆ. ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಯಾಕಂದ್ರೆ ಪೊಲೀಸರು 2 ಕಡೆಯಿಂದಲೂ ಕೂಡ FIR ಅನ್ನ ದಾಖಲು ಮಾಡಕ್ಕೆ ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥದ್ದು. ದೊಣ್ಣೆಗಳು ಮತ್ತು ಕಲ್ಲುಗಳು ಬಿದ್ದಿರ್ತಕ್ಕಂಥದ್ದು. ಇದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದ ನೇಸರ್ಗಿ ಏನು ದೇಶನೂರು ಗ್ರಾಮದಲ್ಲಿ ಆಗದಂತಹ ಒಂದು ಗಲಾಟೆ, ನಿನ್ನೆ ಗಲಾಟೆ. ಈ ಒಂದು ಗಲಾಟೆಗೆ ಸಂಬಂಧಪಟ್ಟಂತೆ ಈಗ ನೇಸರ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರತಿ ದೂರು ದಾಖಲಾಗಿದ್ದು 10 ಹಲವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅವ್ರನ್ನ ಬಂಧಿಸುವಂತ ಸಾಧ್ಯತೆ ಇರತಕ್ಕಂಥದ್ದು. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.